ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮುನಿಸಂತು ವ್ಲಾಗ್ಸ್. ಹಾಗೆ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಬಂದು ಇವಾಗ 7:30 ಆಗಿದೆ. ನೋಡಿ, ನಮ್ಮ ಪಾಪುನು ಎದ್ದುಬಿಟ್ಲು. ಕಸ ಎಲ್ಲ ಗುಡ್ಸಾಯಿತು. ಮನೆ ಒರೆಸೋ ಟೈಮ್ಗೆ ಎದ್ಬಿಟ್ಟಿದ್ದಾಳೆ. ನೋಡಿ, ಅವ್ರಿಗೆ ಮೊಬೈಲ್ ಬೇಕಂತೆ. ಮೊಬೈಲ್ ಅಳದ್ ನೋಡಿ, ಬೆಳಗ್ಗೆ ಎದ್ದಿದ ತಕ್ಷಣ ಹಾಯ್ ಕರ್, ಹಾಯ್ ಮಾಡಿ ಇಲ್ಲಿ ಚಿನ್ನಿ. ಹಾಯ್ ಕರ್, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಕರ್. ನೋಡಿ ಏನು ಡವ್ ಮಾಡ್ತಾಳೆ ನೋಡಿ. ಹಾಯ್ ಹಾಯ್ ಕರಪ್ಪ. ಅವ್ಳಿಗೆ ಇಷ್ಟು ಸೆಲ್ಫಿ ಸ್ಟಿಕ್ ಬೇಕಂತೆ, ಹಾಗಾಗಿ ಅಳುತ್ತಿದ್ದಾಳೆ. ಹೀಗೆ ಇಲ್ಲಿಗೆ ಎದ್ದಿದ ತಕ್ಷಣ ಅಳದೇನೆ ಸುಬ್ಬಿದ ಕೆಲಸ. ನೀಟಾಗಿ ನಿದ್ದೆ ಮಾಡಲ್ಲ, ಬರೀ ಅಳದು. ಈ ಕಡುಮ ಕೊಕ್ಕುಲ ಪಕ್ಷಿಗಳು ಏನು ಮಾಡುತ್ತಿವೆ ನೋಡಿ. ಏಯ್ ಕೊಡೋನ್ ಜೊತೆ. ಇನ್ನು ನಮ್ಮ ಪಾಪುಗೆ ಇವಾಗ ಹಾಲು ಕಾಯಿಸ್ಕೊಡ್ಬೇಕು. ಈಗ ಎದ್ದಿದ್ದಾಳೆ. ಇನ್ನು ನೈಟ್ ಕಿಚನ್ ಎಲ್ಲ ಏನೂ ಕ್ಲೀನ್ ಮಾಡಿಲ್ಲ, ಹಾಗಾಗಿ ಇವಾಗ ಮಾಡ್ಕೋಬೇಕು. ಬನ್ನಿ, ಹಾಗೆ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ಪಾತ್ರೆ ಎಲ್ಲ ಹಾಗೆ ಇದೆ, ನೈಟ್ ಊಟ ಮಾಡಿದ್ದು. ಏಯ್ ಮಾರುನವ, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಈಗ ಸ್ನಾನ ಎಲ್ಲ ಮುಗೀತು. ದೇವ್ರ ಮನೆ ಕ್ಲೀನ್ ಮಾಡಬೇಕು, ಪೂಜೆ ಸಾಮಾನೆಲ್ಲ ತೊಳಿಬೇಕು. ನೋಡಿ, ಸೊಬ್ಬಿ ಏನು ಮಾಡೋಕ್ಕೂ ಬಿಡಲ್ಲ ಅಂತೇಳಿ ಕೆಲಸ ಇದ್ದಿಲ್ಲ ಈ ಥರ ನೋಡಿ ಚಿನ್ನಿದು. ಹಾಯ್ ಕರ, ಹಾಯ್ ಕರಿತ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಹಾಯ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಕರ್ಸೋರ್ತಸ್ನಿ. ಗುಡ್ ಮಾರ್ನಿಂಗ್ ಕರಮ್ಮ ಇಂತ. ವಾವ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಕರು, ಗುಡ್ ಮಾರ್ನಿಂಗ್. ಸೂಪರ್ ಅಂತೆ ಅದು. ಗುಡ್ ಮಾರ್ನಿಂಗ್ ಕರ್. ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಎಲ್ಲ ಆಯಿತು. ಪಾತ್ರೆ ಎಲ್ಲ ತೊಳಿಬೇಕಿತ್ತು, ಎಲ್ಲ ತೊಳೆದು ನಾನು ಫ್ರೆಶ್ ಅಪ್ ಆಗಿ ಮಲಗಿದ್ಲು ಸ್ವಲ್ಪ ಹೊತ್ತು. ಅಷ್ಟೊತ್ತಿಗೆಲ್ಲ ಮಾಡ್ಕೊಂಬಿಟ್ಟೆ ಬೇಗ ಬೇಗ. ಹಾಗೆ ನಾನು ಫ್ರೆಶ್ ಅಪ್ ಆಗಿ ಬಂದೆ, ಆಮೇಲೆ ಎದ್ಲು. ಇನ್ನು ಸರಿ ಅಂತ ಅಂದ್ಬಿಟ್ಟು ಇವಾಗ ದೇವ್ರ ಸಾಮಾನು ತೊಳಿಬೇಕು. ನಮ್ಮ ಪಾಪ ಇವಾಗ ಟಿ ವಿ ನೋಡುತ್ತೆ. ಟಿ ವಿ ಅವ್ರಿಗೆ ರೈಮ್ ಸಿಸ್ಟಮ್, ಅದನ್ನು ಹಾಕಿ ಕೊಟ್ಬಿಡ್ತೀನಿ. ನಾನು ಇಷ್ಟೊತ್ತು ದೇವ್ರ ಮನೆಗೆ ಹೋಗ್ತೀನಿ. ಬಾಯ್, ಸಿ ಯು ಅಗೈನ್. ಇನ್ನು ಇವಾಗ ಟೈಮ್ ಬಂದು 1 o'clock ಆಗಿದೆ. ಅಡುಗೆ ಮಾಡಬೇಕು, ಹಾಗಾಗಿ ಫಸ್ಟು ಅಡುಗೆ ಮುಗಿಸ್ಕೊಂಬಿಡ್ತೀನಿ. ಪಾಪು ಮಕ್ಳಿಗೆಲ್ಲ ಟೈಮ್ ಆಗುತ್ತೆ. ನನ್ನ ಮಗನೂ ಬೇರೆ ಮನೆಯಲ್ಲೇ ಇದ್ದಾನಲ್ಲ, ಅವನಿನ್ನ ತಿನ್ನಬೇಕು ಅಂತ ಕೇಳ್ತಾ ಇರ್ತಾನೆ. ಸೊ ಹಾಗಾಗಿ ಅವನಿಗೆ ಇವಾಗ ಅಡುಗೆ ಕೆಲಸ ಮುಗಿಸ್ಕೊಂಬಿಟ್ರೆ ಸರಿ ಹೋಗುತ್ತೆ. ಆಮೇಲೆ ಫುಲ್ಲು ದೇವ್ರ ಮನೆ ಕೆಲಸ. ಇನ್ನು ಈವ್ನಿಂಗ್ ಹಂಗೆ ಕ್ಲೀನ್ ಮಾಡ್ಕೊಂಡು ಹಾಗೆ ಪೂಜೆ ಮಾಡೋಕ್ಕೂ ಸರಿ ಹೋಗುತ್ತೆ. ಒಂದು 3 to 4 o'clock ಹಾಗೆ ಕ್ಲೀನ್ ಮಾಡೋದು ಶುರು ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನಾನು ಬನ್ನಿ ಅಡುಗೆ ಮಾಡೋಣ. ನೋಡಿ, ಬಂದೆ ನಿಂತಿದ್ದಾನೆ. ನಾನಿಲ್ಲಿ ಇವತ್ತು ನಿಮ್ಮ ಜೊತೆ ಒಂದು ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ
ನಾನು ಅಲ್ಲಿಗೆ ಬೇಕಾಗಿರೋಂಥ ಟೊಮೆಟೊ 4 ಟೊಮೆಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ, ಹಾಗೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ. ಹಾಗೆ ಇಲ್ಲಿ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ಹಾಗೆ ಇನ್ನೊಂದು ಪಾತ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅದರಲ್ಲೇ ಸ್ವಲ್ಪ ಹೆಸ್ರು ಕಾಳನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಹೆಸ್ರು ಕಾಳು ಫುಲ್ಲು ಕಲರ್ ಚೇಂಜ್ ಆಗುತ್ತೆ, ಬ್ರೌನಾಗಿ ಸ್ವಲ್ಪ ಈ ಥರ ನೋಡಿ, ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಇನ್ನು ಹಾಗೆ ಮೊದಲಿಗೆ ಕಾಯಿ ಮತ್ತು ಈರುಳ್ಳಿನ ಎರಡನ್ನೂ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಫಸ್ಟು, ಆಮೇಲೆ ಅದಕ್ಕೆ ಟೊಮ್ಯಾಟೊ ಹಾಗೆ ಸಾಂಬಾರು ಪುಡಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ನಮ್ಗೆ ಅಷ್ಟು ನೈಸಾಗಿ ಬರಲ್ಲ, ಹಾಗಾಗಿ ಫಸ್ಟು ಈರುಳ್ಳಿ ಮತ್ತು ಕಾಯಿನ ಹಾಕ್ಕೊಂಡು ಆಮೇಲೆ ಟೊಮೆಟೊ ಸಾಂಬಾರು ಪುಡಿನ ರುಬ್ಕೊಂಡ್ರೆ ಇನ್ನು ಫುಲ್ಲು ನೈಸಾಗಿ ಬರುತ್ತೆ ಮಸಾಲೆ. ಹಾಗೆ ಇಲ್ಲಿ ಅದೇ ಕುಕ್ಕರ್ಗೆ ನಾನು ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಹಾಗೆ ಕರಿಬೇವು, ಸ್ವಲ್ಪ ಹಿಂಗು ಮತ್ತು ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿನ ಹಾಕ್ಬಿಟ್ಟು ಅದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಈರುಳ್ಳಿನೂ ಸಹ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಆಮೇಲೆ ಕಾಳು ಜೊತೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ನೋಡಿ ಈರುಳ್ಳಿನೂ ಸಹ ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಹುರ್ಕೊತಾ ಇರಬೇಕು. ಇನ್ನು ಹಾಗೆ ಈರುಳ್ಳಿನ ಫ್ರೈ ಆದಮೇಲೆ ನಾವು ಹುರಿದಿಟ್ಕೊಂಡಿದ್ದಂಥ ಕಾಳನ್ನು ಹಾಕಿಬಿಟ್ಟು ಅದನ್ನು ಸ್ವಲ್ಪ 1 ನಿಮಿಷ ಫ್ರೈ ಮಾಡ್ಕೊಂಡು ಅದಾದಮೇಲೆ ಅದಕ್ಕೆ 1-2 ಲೋಟದಷ್ಟು ನೀರನ್ನ ಹಾಕಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಕಾಳು ಸ್ವಲ್ಪ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಕಾಳಿಗೆಲ್ಲ ಉಪ್ಪು ನೀಟಾಗಿ ಹಿಡ್ದಿರುತ್ತೆ. ಇನ್ನು ಕಾಳು ಸಹ ಕುದಿ ಬಂತು, ಹಾಗೆ ನಾನು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಸಹ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಕೆಲವೊಬ್ಬರು ಕೈಯಲ್ಲೆಲ್ಲ ಹಾಕ್ಬಿಟ್ಟು ಮಸಾಲ ಇದು ಮಾಡ್ತಾರೆ. ಇನ್ನೊಂದು ಟಿಪ್ ಹೇಳ್ತೀನಿ ನೋಡಿ. ಹಾಗೆ ಇಲ್ಲಿ ನಾವು ಈ ಜಾರಲ್ಲಿ ಮಸಾಲ ಇರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನು ಅದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1-2 ಸತಿ ಈ ಥರ ಶೇಕ್ ಮಾಡಿಬಿಟ್ಟು ಬಗ್ಸಿದ್ರೆ ಇನ್ನು ಮಸಾಲ ಕೈಯಲ್ಲೆಲ್ಲ ಬಳಿಯೋ ಅವಶ್ಯಕತೆಯೇ ಇರಲ್ಲ, ನೀಟಾಗಿ ಎಲ್ಲ ಬರುತ್ತೆ. ಇನ್ನು ಹಾಗೆ ನಾನು ಸ್ವಲ್ಪ ಅದನ್ನು ಜಾರನ್ನ ತೊಳೆದು ಹಾಗೆ ಹಾಕ್ಕೊಂಡು ಇನ್ನು ಸಾಂಬಾರಿಗೆ ಎಷ್ಟು ಬೇಕೋ ನೀರನ್ನ ನೋಡಿಬಿಟ್ಟು ಅಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ನೋಡಿ ಸಾರು ನನಗೆ ಸ್ವಲ್ಪ ಮಧ್ಯಾಹ್ನಕ್ಕೆ ಹಾಗೆ ರಾತ್ರಿಗೆ ಬೇಕಾಗಿದ್ದರಿಂದ ಸ್ವಲ್ಪನೇ ಮಾಡ್ಕೊಂಡಿದ್ದೆ, ನಾನು ಜಾಸ್ತಿನೂ ಸಹ ಮಾಡ್ಕೊಂಡಿಲ್ಲ. ನಾಳೆ ಹಬ್ಬ ಇರೋದ್ರಿಂದ ಮತ್ತು ಮಿಕ್ಕಿದ್ರೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಮಾಡ್ಕೊಂಡಿದ್ದೆ. ಹಾಗೆ ಕಟ್ ಮಾಡಿದಂಥ ಕೊತ್ತಂಬರಿನ ಹಾಕ್ಕೊಂಡು ಇನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಅದನ್ನು 3 ವಿಷಲ್ ಬರ್ಸ್ಕೊತೀನಿ. ಇನ್ನು 3 ವಿಷಲ್ ಬಂದಮೇಲೆ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ಕುಕ್ಕರೆಲ್ಲ ತಣ್ಣಗಾದ್ಮೇಲೆ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಪರ್ಫೆಕ್ಟಾಗಿದೆ, ಗಟ್ಟಿಗೂ ಇಲ್ಲ, ಈ ಕಡೆ ತುಂಬ ತೆಳ್ಳಗೂ ಇಲ್ಲ, ಕರೆಕ್ಟ್ ಹದದಲ್ಲಿದೆ. ನಾನು ಮುದ್ದೆ ಮಾಡ್ಕೊಂಡಿದ್ದೆ ಮಧ್ಯಾಹ್ನನೇ, ಮುದ್ದೆ ಮಾಡಿಬಿಟ್ಟು ಮತ್ತು ರೈಸ್ ಸಹ ಮಾಡಿದ್ದೆ. ಇನ್ನು ಈ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿತ್ತು, ಕಾಳು ಹಾಕಿರೋದ್ರಿಂದ ಚೆನ್ನಾಗಿತ್ತು. ನನ್ನ ಮಗನಿಗೂ ಸಹ ಕಾಳುಗಳು ಅಂದರೆ ತುಂಬ ಇಷ್ಟ. ಇನ್ನು ಮತ್ತೆ ಈವ್ನಿಂಗು ಗೌರಿ ಹಬ್ಬ ಆಗಿದ್ದರಿಂದ ನಮ್ಮ ನಾದಿನಿ ಇದ್ದಾರಲ್ಲ, ಚಿಕ್ಕ ನಾದಿನಿ, ಅವ್ರ ಮನೆಗೆ ಹೊರಟಿದ್ವಿ. ಇನ್ನು ನಮ್ಮ ಪಾಪುನೂ ಸಹ ರೆಡಿಯಾಗಿದ್ಲು. ಇನ್ನು ಅವರು ಅರಿಶಿನ ಕುಂಕುಮಕ್ಕೆ ಕರೆದಿದ್ರು, ಹಾಗಾಗಿ ಹೋಗಿ ಬರೋಣ, ಹಾಗೆ ಪೂಜೆ ಸಾಮಾನೆಲ್ಲ ತರಬೇಕಿತ್ತು, ಎಲ್ಲ ಮುಗಿಸ್ಕೊಂಡು ಹಾಗೆ ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾನು ಮತ್ತು ನನ್ನ ತಮ್ಮ. ಇನ್ನು ಅವ್ರ ಮನೆಯಲ್ಲಿ ಅವ್ರ ಅತ್ತೆ ಬಂದ್ಬಿಟ್ಟು ಮುತ್ತೈದೆಯಾಗಿ ಸತ್ತಿರೋದ್ರಿಂದ ಅವರು ಈ ಥರ ಗೌರಿ ಹಬ್ಬದಲ್ಲಿ ಅವ್ರು ಕಳಸ ಇಟ್ಟು ಅವ್ರಿಗೆ ತಿಂಡಿ ಎಲ್ಲ ಸ್ಯಾರಿ ಕಳ್ಸಕ್ಕೆ ಸೀರೆ ಉಡಿಸಿ ಇನ್ನು ತಿಂಡಿ ಅವೆಲ್ಲ ಮಾಡಿಬಿಟ್ಟು ಈ ಥರ ಮಾಡಿದರು, ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡೋದು. ಇನ್ನು ಹಬ್ಬದ ದಿನವೇ ನಮ್ಮ ಹಸ್ಬೆಂಡ್ಗೂ ಸಹ ಜ್ವರ ಬಂದುಬಿಟ್ಟಿತ್ತು. ಇನ್ನು ಅದೊಂದು ಬೇಜಾರಿತ್ತು, ಹಬ್ಬದ ದಿನ ಈ ಥರ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು. ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಗಣೇಶ ಹಬ್ಬದ ವ್ಲಾಗು ನಾಳೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.